ಇದ್ದೀರಿ ಅನ್ನುವಂಥ ಆರೋಪವನ್ನು ಸಿಎಂ ಮೇಲೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಆಗ್ತಾ ಇರುವಂತಹ ಅನಾಹುತಗಳೇನು ಅನ್ನೋದನ್ನು ಕೂಡ ಇವತ್ತು ನಾನು ಬಹಳ ಸುಲಭವಾಗಿ ನಿಮಗೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂತಂದ್ರೆ ಈಗ 65 ಲಕ್ಷ ಲಿಂಗಾಯತರು, 10 ಲಕ್ಷ ವೀರಶೈವ ಲಿಂಗಾಯತರು, 75 ಲಕ್ಷ ಅಥವಾ 76 ಲಕ್ಷ ಅಥವಾ 81 ಲಕ್ಷ. ಆದರೆ ಕೆಲವು ಜಾತಿಗಳನ್ನು ಬಹಳ ಕಡಿಮೆ ತೋರಿಸಿದ್ದೀರಿ. ಸಾಧಾರಣ ಲಿಂಗಾಯತರು 31,000 ಅಷ್ಟೇನಾ? ನನ್ನ ಏರಿಯಾದಲ್ಲಿ 60,000 ಜನ ಇದ್ದಾರೆ, ಹೆಂಗ್ ತೋರಿಸಿದ್ರಿ ಕಡಿಮೆ? ಈ ಪ್ರಶ್ನೆಗಳು ಬರ್ತಾ ಇದೆ, ಒಕ್ಕಲಿಗರಲ್ಲೂ ಬರ್ತಾ ಇದೆ. ಆಗ ಕೆಲವರು ಅದಕ್ಕೆ ಏನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ಲಿಂಗಾಯತ ಸಮುದಾಯ ಇದ್ರೂ ಕೂಡ ಕೆಲವರಿಗೆ ಅದರಲ್ಲಿ ರಿಸರ್ವೇಷನ್ಗಳಿದೆ. 2A 3Aಗೆಲ್ಲ ಜಗಳ ಆಡ್ತಾ ಇದಾರಲ್ವಾ, 2A. ಆ 2A ಬರುವಾಗ ಅಲ್ಲಿ ಉಪಜಾತಿಗಳು ಬರುತ್ತಲ್ವಾ, ಉಪಜಾತಿಗಳು ಬಂದಾಗ ಕೆಲವೊಮ್ಮೆ ಅವರು ತಮ್ಮ ಹೆಸರುಗಳನ್ನ ಅದನ್ನ ಎಂ ಬಿ ಪಾಟೀಲ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಹಿಂದೂ ಬಣಜಿಗ ಆ ತರ ಹಾಕ್ತಾ ಇದ್ದಾರೆ, ಹಿಂದೂ ಸಾದರ ಆ ತರ ಹಾಕ್ತಾ ಇದ್ದಾರೆ, ಸಾಧಾರಣ ಲಿಂಗಾಯತ ಅಂತ ಹಾಕ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೊಂದು ಭಯ ಇದೆ, ನಾಳೆ ಅದನ್ನು ಕಡಿಮೆ ಆಗ್ಬಿಟ್ರೆ ಅದು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂತ ಒಂದು ಚರ್ಚೆ. ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಿನ ವಿಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆ ಬೇಕಾಗಿದೆ. ಆದ್ರೆ ರಿಸರ್ವೇಷನ್ ವಿಚಾರಕ್ಕೆ ಬಂದಾಗ ಬೇರೆ 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 ರಿಸರ್ವೇಷನ್ಗಳಿಗೆ ಮತ್ತೊಬ್ಬರು ನಾವು ಹಿಂದುಳಿದಿದ್ದೀವಿ ಅನ್ನುವಂತ ಕಾರಣಕ್ಕಾಗಿ ಅದು ಬೈಫರ್ಕೇಟ್ ಆಗ್ತಾ ಇದೆ. ಇದು ಬಹಳ ಗೊಂದಲ ಮೂಡುತ್ತೆ ನಿಮಗೆ. ಆದರೆ ರಾಜಕೀಯವಾಗಿ ಹೇಳೋದಿದ್ರೆ ಮುಸ್ಲಿಮರನ್ನ ನೀವು ನಂಬರ್ ಮಾಡೋದಕ್ಕೆ ಹಿಂಗೆ ಮಾಡಿದಿರಿ, ಮುಸ್ಲಿಮರಲ್ಲಿ ಬೇರೆ ಬೇರೆ ಜಾತಿ ಇಲ್ವಾ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ. ಅದರ ಬಗ್ಗೆ ಕೂಡ ಇವತ್ತು ನಾನು ಹೇಳ್ತೀನಿ. ಬನ್ನಿ ಆರಂಭ ಮಾಡೋಣ ಹೆಡ್ಲೈನ್ಸ್ ನಿಂದ. ಕರ್ನಾಟಕದಲ್ಲಿ ಜಾತಿ ಜನಗಣತಿಯದ್ದೇ ಜಗಳ, ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಸಾಲು ಸಾಲು ಗೊಂದಲ, ಮತ್ತೆ ಸರ್ವೆ ನಡೆಸಿ ಎನ್ನುತ್ತಿದೆ ದಳ ಕಮಲ. ಜಾತಿ ಗಣತಿಗೆ ಮತ್ತಷ್ಟು ವಿರೋಧ ಸಾಧ್ಯತೆ, ಒಕ್ಕಲಿಗ ನಾಯಕರ ಜೊತೆ ಡಿಕೆಶಿ ಮಾತುಕತೆ, ಮತ್ತೆ ಸರ್ವೆ ನಡೆಸಲು ರಾಮಲಿಂಗಾರೆಡ್ಡಿ ಸಿದ್ಧತೆ. ಮುಡಾ ಕೇಸ್ನಲ್ಲಿ ಮತ್ತೊಮ್ಮೆ ಟ್ವಿಸ್ಟ್, ತನಿಖೆ ಮುಂದುವರಿಸಲು ನ್ಯಾಯಾಲಯದ ಅಸ್ತು, ಇಡಿಗೆ ತಕರಾರು ಅರ್ಜಿ ಸಲ್ಲಿಸಿ ಎಂದ ಕೋರ್ಟ್. ನ್ಯಾಷನಲ್ ಹೆರಾಲ್ಡ್ ಹಣ ವರ್ಗಾವಣೆ ತನಿಖೆ, ಇಡಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ, ಇದು ದೇಶದ ರಾಜಕೀಯ ಅಂತ ಕೈಪಡೆ ಟೀಕೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ವಕ್ಫ್ ಆಸ್ತಿ ಕದನ, ಮುರ್ಷಿದಾಬಾದ್ನಿಂದ ಹಿಂದೂಗಳ ಪಲಾಯನ. ಆದರೂ ಮುಖ್ಯಮಂತ್ರಿ ಮಮತಾ ದೀದಿ ಮೌನ ಮೌನ ಮೌನ. ನಮಸ್ಕಾರ. ಆರಂಭ ಮಾಡ್ಬಿಡ್ತೀನಿ ನಾನು ಜಾತಿ ಗಣತಿ ವಿಚಾರಕ್ಕೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮರ ಶುರುವಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ, ಶುಕ್ರವಾರದ ಕ್ಯಾಬಿನೆಟ್ನಲ್ಲಿ ಅದನ್ನು ಮಂಡಿಸಲಾಗಿತ್ತು. 17ನೇ ತಾರೀಕಿನೊಳಗಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮಾಹಿತಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಬಹುಶಃ ಗುರುವಾರ ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡೋದಿಲ್ವೇನೋ ಅಥವಾ ತಾತ್ಕಾಲಿಕವಾಗಿ ಮುಂದೂಡುತ್ತಾರೋ ಗೊತ್ತಿಲ್ಲ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡೆ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಸಮರ ಸಾರಿವೆ. ಮತ್ತೊಂದು ಕಡೆ ಜಾತಿ ಗಣತಿಯೇ ಸರಿಯಾಗಿ ನಡೆದಿಲ್ಲ ಅಂತ ಆರೋಪ ಬರ್ತಾ ಇದೆ. ಮತ್ತೊಂದು ಕಡೆ ಒಕ್ಕಲಿಗರ ಸಭೆಯನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಲಿಂಗಾಯತರು ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಮರ ಓಲೈಕೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಒಂದು ರಿಪೋರ್ಟ್ ನಿಮ್ಮ